ಸೊ ನಮ್ಮ ಮೇವ್ ಎನರ್ಜಿ ಎಲೆಕ್ಟ್ರಿಕ್ ಸ್ಕೂಟರ್ನ ನೀವು ಪರ್ಚೇಸ್ ಮಾಡಿದ್ರೆ 20,000 ರೂಪಾಯಿ ವರ್ತು ಲ್ಯಾಪ್ಟಾಪ್ ಫ್ರೀ ಇರುತ್ತೆ. 200 ಕಿಲೋಮೀಟರ್ ಎಷ್ಟು ಒಂದ್ಸರಿ ಚಾರ್ಜ್ ಮಾಡಿದ್ರೆ 200 ಕಿಲೋಮೀಟರ್ ಹೋಗುತ್ತೆ. ಇವತ್ತಿಂದ 150 ಕಸ್ಟಮರಿಗೆ ಮಾತ್ರ ಈ ಫ್ರೀ ಲ್ಯಾಪ್ಟಾಪ್ ಆಫರ್ ಸಿಗುತ್ತೆ. ಬೆಸ್ಟ್ ಒಳ್ಳೆ ಸಿಬಿಲ್ ಇತ್ತು ಅಂತಂದ್ರೆ ಅದರಲ್ಲೂ ಕೂಡ ನಾವು ಈ ಒಂದು ವೆಹಿಕಲ್ ನ ಪರ್ಚೇಸ್ ಮಾಡಬಹುದು ಕಸ್ಟಮರ್. ಅಮೆಝಾನ್ ಅಲ್ಲಿ ಬೈಕ್, ಅಮೆಝಾನ್ ಅಲ್ಲಿ ಆಲ್ರೆಡಿ ನಮ್ಮ ಸ್ಕೂಟರ್ಗಳು ಸಿಗ್ತಾ ಇದಾವೆ. ಬಂಧುಗಳೇ, ಎಲೆಕ್ಟ್ರಿಕ್ ಬೈಕ್ದು ಸಿಕ್ಕಾಪಟ್ಟೆ ವಿಡಿಯೋ ಮಾಡಿದ್ದೆ ನಾನು ಮೈ ಇವಿ ಸ್ಟೋರ್ ಅಂತ. ಇವತ್ತು ಮೈ ಇವಿ ಸ್ಟೋರಲ್ಲಿ ಒಂದು ಒಳ್ಳೆ ಆಫರ್. ಏನು, ಒಂದು ಬೈಕ್ ತಗೊಂಡ್ರೆ 70,000 ರೂಪಾಯಿ ಕೊಟ್ಟು ಅದ್ರ ಜೊತೆಗೆ ಒಂದು 20,000 ರೂಪಾಯಿದು ಲ್ಯಾಪ್ಟಾಪ್ ಕೂಡ ಬರುತ್ತೆ. ಅದಕ್ಕೆ ಮೈ ಇವಿ ಸ್ಟೋರಿಗೆ ಬಂದಿದ್ದೀನಿ. ಪುನೀತ್ ಅವರು ಅಲ್ಲಿದ್ದಾರೆ, ಮಾತಾಡ್ಸೋಣ, ಅದೇನು ಮಾಹಿತಿ ಅಂತ ತಿಳ್ಕೊಳ್ಳೋಣ. ಇದು ಆ್ಯಕ್ಚುಲಿ ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ, ಇಲ್ಲೇ ಸುತ್ತಮುತ್ತ ಸುತ್ತಾಡೋದಕ್ಕೆ ಒಳ್ಳೆ ಯೂಸ್ಫುಲ್ ಆಗೋಂಥ ಬೈಕ್ಗಳು. ಸೊ ಮತ್ತೆ ಈಗ ಎಲ್ಲರೂ ಕೂಡ ಆನ್ಲೈನ್ ಜಮಾನ ಆ್ಯಕ್ಚುಲಾಗಿ ನೀವು ನೋಡೋಂಗೆ. ಸೊ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಜಾಸ್ತಿ ನೋಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಒಂದು ಆನ್ಲೈನ್ ಕೊಡಬೇಕು ಅಂದರೆ ಇವಾಗ ನಾವು ನೋಡ್ತಾ ಇದ್ವಿ ಕಸ್ಟಮರ್ಗೆ ಯಾವುದು ಬೆನಿಫಿಟ್ ಆಗುತ್ತೆ, ಅಟ್ಲೀಸ್ಟ್ ಒಂದು ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಕೊಡೋದಾದರೆ ಒಂದು ಬ್ರಾಂಡೆಡ್ ಪ್ರಾಡಕ್ಟನ್ನ ಕೊಡಬೇಕು ಅಂತ ಹೇಳಿ ಇದು ಮಾಡಿಬಿಟ್ಟು ಸೊ ಇವಾಗ ನಾವು ಕೊಡ್ತಾ ಇರುವಂಥದ್ದು ಪ್ರತಿಯೊಂದು ಎಲೆಕ್ಟ್ರಿಕಲ್ ವೆಹಿಕಲ್, ಮೇವ್ ಎನರ್ಜಿ ಎಲೆಕ್ಟ್ರಿಕಲ್ ವೆಹಿಕಲ್ ಜೊತೆಗೆ ಒಂದು ಬ್ರಾಂಡ್ ನ್ಯೂ ಲ್ಯಾಪ್ಟಾಪು ಕಂಪ್ಲೀಟಾಗಿ ಫ್ರೀಯಾಗಿ ಕೊಟ್ಟರೆ ಸೊ ಪ್ರತಿ ಕಸ್ಟಮರ್ಗೂ ಹೆಂಗಿರುತ್ತೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ವಿಚಾರನ ತಿಳ್ಕೊಳ್ಳೋಣ. ಫಸ್ಟ್ ಲ್ಯಾಪ್ಟಾಪ್ ತೋರಿಸಿ ಪುನೀತ್ ಅವರು, ಯಾವ ಲ್ಯಾಪ್ಟಾಪು? ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ಆ್ಯಕ್ಚುಲಾಗಿ ಸೊ ಅವಿಟಾ ಬ್ರ್ಯಾಂಡ್, ನೀವು ಆನ್ಲೈನ್ ಕೂಡ ನೋಡ್ಬೋದು. ಅವಿಟಾ ಬ್ರ್ಯಾಂಡ್ದು ಲ್ಯಾಪ್ಟಾಪು, ಸೊ ವೆರಿ ಸ್ಲಿಮ್ ಡಿಸೈನ್ ಇರುವಂಥದ್ದು. ಓಕೆ, ಸೊ ಆ್ಯಂಡ್ ಇದು 14 ಇಂಚ್ HD ಇರುವಂಥದ್ದು. ಆ್ಯಕ್ಚುಲಾಗಿ ನಾವು ಕೂಡ ನೋಡಿ ಆದಮೇಲೆ ನಮ್ಮ ಒಂದು ಆಫೀಸಲ್ಲೂ ಕೂಡ ಇದನ್ನೇ ಯೂಸ್ ಮಾಡೋದಕ್ಕೆ ನಾವು ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ತುಂಬಾ ಚೆನ್ನಾಗಿದೆ. ಒಂದು ಪರ್ಸನ್ಗೆ ಒಂದು ಪರ್ಸನಲ್ ಡಾಕ್ಯುಮೆಂಟ್ ಇರ್ಬೋದು, ಇಲ್ಲ ಆನ್ಲೈನ್ ಕ್ಲಾಸಸ್ ಇರ್ಬೋದು, ಇಲ್ಲ ಯಾವುದೋ ಪರ್ಸನಲ್ ಯಾವುದೇ ರೀತಿ ಏನೋ ವಿಡಿಯೋಗಳು ಮಾಡೋದಕ್ಕಿರ್ಬೋದು, ಪ್ರತಿಯೊಂದು ಏನೇ ಡಾಕ್ಯುಮೆಂಟ್ ಬೇಕು ಅಂತಂದ್ರೂ ಕೂಡ ಸೊ ಈಸಿಯಾಗಿ ಇದರಲ್ಲಿ ನೀವು ಸೇವ್ ಮಾಡ್ಕೋಬೋದು. ನಿಮ್ಮ ಒಂದು ಸಪೋಸ್ ಆನ್ಲೈನ್ ವಿಡಿಯೋ ಕಾಲಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ದಿ ಬೆಸ್ಟ್. ಆ್ಯಕ್ಚುಲಾಗಿ ಇದನ್ನು ತಗೊಂಡು ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಹೌದು ಒಂದು ವ್ಯಾಲ್ಯೂ ಆಫ್ ಪ್ರಾಡಕ್ಟ್ ನನಗೆ ಕೈ ಸಿಕ್ಕಿದೆ, ಸೊ ನನಗೆ ತುಂಬ ಖುಷಿ ಆಗುತ್ತೆ ಅಂತ. ಆ ಫೀಡ್ಬ್ಯಾಕ್ ಕೂಡ ನೆಕ್ಸ್ಟ್ ನಾವು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಓಕೆ ಪುನೀತ್ ಅವ್ರು, ಹಾಗಾದರೆ ನಿಮ್ಮ ಹತ್ರ ಈ ಮೇವ್ ಎನರ್ಜಿಲಿ ಎಷ್ಟಿದೆ ಮಾಡಲ್ಸ್ಗಳೀಗ? ಸೊ ಟೋಟಲ್ ನಮ್ಮದು ಇರೋದು 4 ಮಾಡಲ್ಸು. ಸೊ ಈ 4 ಮಾಡಲ್ಸಲ್ಲೂ ಕೂಡ ಸೊ ಒಂದೊಂದು ಡಿಫ್ರೆಂಟ್ ಒಂದು ವೆರೈಟಿಗಳು ಇರುವಂಥದ್ದು. ಇದರಲ್ಲಿ ರೇಂಜ್ಗಳಿರ್ಬೋದು, ಕಲರ್ಗಳಿರ್ಬೋದು, ಆಮೇಲೆ ನೆಕ್ಸ್ಟು ಇನ್ನು ಫೀಚರ್ಸ್ಗಳಿರ್ಬೋದು. ಸೊ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿದೆ. ಸೊ ಆ್ಯಕ್ಚುಲಾಗಿ ಈಗ ನೋಡ್ತಾ ಇದ್ರೆ ಸೊ ಮೊದಲದಾಗಿ ನೀವು ನೋಡಬೇಕು ಅಂತಂದರೆ ಮೇವ್ ಮರೀನಾ ಅಂತ ಮಾಡಲ್ ಇದು. ಸೊ ಮೇವ್ ಮರೀನಾ ಮಾಡಲ್ ಬಂದುಬಿಟ್ಟು ಸೊ ಬೇಸಿಕಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಬಂದುಬಿಟ್ಟು ಡಿಸೈನ್ ಕೂಡ ಯಾವ ರೀತಿ ಇದೆ ಅಂತ. ಈ ಒಂದು ವೆಹಿಕಲಲ್ಲಿ ಬಂದುಬಿಟ್ಟು 2 ಥರ ವೇರಿಯಂಟ್ ಬರುತ್ತೆ. ಸೊ 60,000 ರೂಪಾಯಲ್ಲಿ ನಿಮಗೆ ಏನಾಗುತ್ತೆ, ನಿಮಗೆ 1 ಇಯರ್ ವಾರಂಟಿ ಇರುವಂಥ ಒಂದು ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. ಅದೇ ನಿಮಗೆ 70,000 ರೂಪಾಯಿದು ಅಂತಂದರೆ 3 ವರ್ಷ ಬ್ಯಾಟ್ರಿ ವಾರಂಟಿ ಸಿಗುತ್ತೆ, ಪ್ಲಸ್ 2 ವರ್ಷ ಫ್ರೀ ಸರ್ವಿಸ್ ವಾರಂಟಿ ಸಿಗುತ್ತೆ. ಅಂದರೆ ಟೋಟಲ್ 5 ವರ್ಷ ವಾರಂಟಿ ಅಂತ ನಿಮಗೆ ಸಿಗುವಂಥದ್ದು. ಸೊ ಈ ಒಂದು ವೆಹಿಕಲ್ ಜೊತೆಗೂ ಕೂಡ ನಾವು ಈ ಒಂದು ಏನು ನಮ್ಮ ಒಂದು ಲ್ಯಾಪ್ಟಾಪು ನಿಮಗೆ ಕಂಪ್ಲೀಟಾಗಿ ಫ್ರೀಯಾಗಿ ಸಿಗುತ್ತೆ. ಯಾವುದೇ ರೀತಿ 1 ರೂಪಾಯಿ ಅಡಿಷನಲ್ ಕಾಸ್ಟ್ ಇರಲ್ಲ. ಸೊ ಇದರಲ್ಲಿ ನೋಡ್ತಿದ್ರೆ ಕಲರ್ ವೈಸ್ ವೇರಿಯಂಟ್ ಕೂಡ ಹೇಳಬೇಕು ಅಂತಂದರೆ ಸೊ ಈ ರೆಡ್ ಕಲರ್ ಇದೆ, ಸೊ ಗ್ರೀನ್ ಕಲರ್ ಇದೆ, ಮ್ಯಾಟ್ ಫಿನಿಷಲ್ಲಿ ಮತ್ತು ಬ್ಲೂ ಕಲರ್ ಇದೆ. ಸೊ ಇಷ್ಟು ಕಲರ್ ವೈಸು ಕೂಡ ನಿಮಗೆ ಏನು ಇದರಲ್ಲಿ ಸಿಗುವಂಥದ್ದು. ಸೊ ಇದು ನಮ್ಮ ಬೇಸ್ ಮಾಡಲ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಸಪೋಸ್ ಇಲ್ಲ ನಮಗೆ 60 ಕಿಲೋಮೀಟರ್ ಆಗಲ್ಲ, ನಮಗೆ ಒಂದು 100 ಕಿಲೋಮೀಟರ್ ಬೇಕು ಅಂತ ಅಂದರೆ ಅದಕ್ಕೆ ಅಡಿಷನಲ್ ಬ್ಯಾಟ್ರಿ ಏನೋ ಅನೌನ್ಸ್ ಮಾಡ್ಬೋದು, ಅಂದರೆ ನೆಕ್ಸ್ಟ್ ಎಕ್ಸ್ಟ್ರಾ ಅಡಿಷನಲ್ ಚಾರ್ಜ್ ಆಗುತ್ತೆ. ಸೊ ಅದಕ್ಕೂ ಕೂಡ ನಿಮಗೆ ಸಿಗುತ್ತೆ. 100 ಕಿಲೋಮೀಟರ್ ಕೂಡ ನೀವು ಎಕ್ಸ್ಟೆನ್ಷನ್ ಮಾಡ್ಕೊಳ್ಬೋದು. ಸೊ ಈ ಒಂದು ವೆಹಿಕಲ್ಗಳನ್ನ ಸೊ ಈ ಒಂದು ವೆಹಿಕಲ್ ಹೋಗಬೇಕು ಅಂದರೆ ಸೊ ಸ್ಪೀಡ್ ಬೇಕು ಅಂತಂದರೆ ಒಂದು 30-35 ಸ್ಪೀಡ್ ಬರುತ್ತೆ. ಸೊ ಇದು ರನ್ ಮಾಡಬೇಕು ಅಂದರೆ ಯಾವುದೇ ರೀತಿ ನಿಮಗೆ DL ಬೇಕಾಗಿಲ್ಲ, ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಸೊ ಹೆಲ್ಮೆಟ್ ಸೇಫ್ಟಿಗೆ ಬೇಕಾಗುತ್ತೆ, ಇನ್ಶೂರೆನ್ಸ್ ಕೂಡ ಬೇಕಾಗಿಲ್ಲ. ಸೊ ಒಂದು ನಿಮ್ಮ ಸಪೋಸ್ ಸ್ಕೂಲಿಗೆ ಮಕ್ಕಳು ಬಿಡೋದಕ್ಕೆ ಆಗಲಿ, ಇಲ್ಲ ಮಕ್ಕಳು ಕರ್ಕೊಬರೋದಕ್ಕೆ ಆಗಲಿ, ಇಲ್ಲ ಮಕ್ಕಳು ಟ್ಯೂಷನ್ಗೆ ಹೋಗೋದಕ್ಕೆ ಆಗಲಿ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಾಗಿ ಈಗ ಏಜ್ ಏನು ಇದೆ, ಈಗ ಇದಕ್ಕೂ ರನ್ ಮಾಡಬೇಕು ಅಂದರೆ ಮಿನಿಮಮ್ ಇದು ರನ್ ಮಾಡಬೇಕು ಅಂದರೆ ಮಿನಿಮಮ್ ಅಂದ್ರೆ 12+ ಏಜ್ ಆಗಿರಬೇಕಾಗುತ್ತೆ. ಸೊ 12+ ಏಜ್ ಇತ್ತು ಅಂತಂದರೆ ಸೊ ಆರಾಮಾಗಿ ಈ ಒಂದು ವೆಹಿಕಲ್ನ ಯೂಸ್ ಮಾಡ್ಬೋದು. ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ಏನಾಗುತ್ತೆ? ಅದು ಮ್ಯಾಕ್ಸಿಮಮ್ ಸ್ಪೀಡ್ 30-35 ಸ್ಪೀಡ್ ಹೋಗುತ್ತೆ. ಅಂದರೆ ಒಂದು ಸೈಕಲ್ ಓಡಿಸಿದ ಲೆಕ್ಕ, ಒಂದು ಸೈಕಲ್ ಓಡಿಸಿದ ಲೆಕ್ಕ. ಹೌದು, ಇದಕ್ಕೆ ಅಂತ ನಾವು ಒಂದು ಸರ್ಟಿಫಿಕೇಟ್, ಒಂದು ಕಾರ್ಡ್ ಕೂಡ ಕೊಡ್ತೀವಿ ಪ್ರತಿಯೊಬ್ಬರಿಗೂ ಕೂಡ. ಸೊ ಆ ಕಾರ್ಡನ್ನು ಅವರು ಯಾರು ಸಪೋಸ್ ಪೊಲೀಸ್ ಹಿಡಿದ್ರು ಕೂಡ ತೋರಿಸ್ಬೋದು ಅದನ್ನು. ಸೊ ನಂಬರ್ ಪ್ಲೇಟ್ ಯಾವುದು ಇರಲ್ಲ. ಸೊ ನಂಬರ್ ಪ್ಲೇಟ್ ಇರೋದ್ರಿಂದ ಇದು ವಿತೌಟ್ ರಿಜಿಸ್ಟ್ರೇಷನ್ ಅಂತ ಪೊಲೀಸರಿಗೂ ಆಕ್ಚುಲಿ ಗೊತ್ತಾಗುತ್ತೆ. ಇದೆ ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ, ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ. ಸೊ ಇದೆಲ್ಲ ಒಂದು ನೆಟ್ರಾಕ್ ಅನ್ನೋ ಒಂದು ಸರ್ಟಿಫಿಕೇಶನ್ ಆಲ್ರೆಡಿ ಮಾಡಿಸಿರುವಂಥದ್ದು. ಸೊ ಆ ಸರ್ಟಿಫಿಕೇಶನ್ ಪ್ರಕಾರ ಸೊ ಪ್ರತಿಯೊಬ್ಬರು ಕೂಡ ಇದನ್ನ ವೆಹಿಕಲ್ನ ಈಸಿಯಾಗಿ ರನ್ ಮಾಡ್ಬೋದು. ಈಗ ಬೈಕು ಮೈ ಇವಿ ಸ್ಟೋರ್ ಅಂತ ಅಲ್ಲ, ಇದು ಮೇವ್ ಎನರ್ಜಿ ಅಂತ ಇದು ಕಂಪ್ನಿ ಈ ಥರ ಹೆಸರು ಮಾಡ್ಕೊಂಡಿದ್ದಾರೆ. ಯಾಕೆ, ಏನು ಎತ್ತ ಅಂತ ಪುನೀತ್ ಅವ್ರ ಹತ್ರ ತಿಳ್ಕೊಳ್ಳೋಣ. ಮೇವ್ ಎನರ್ಜಿ ಅಂತ ನಾವು ಈಗ ನಮ್ಮದೇ ಆದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಇದು ಏನಕ್ಕೆ ಅಂತಂದರೆ ನಮ್ಮ 6 ವರ್ಷಗಳ ಜರ್ನಿ ಈ ಇಂಡಸ್ಟ್ರಿಯಲ್ಲಿ ನಾವು ಏನೆಲ್ಲ ಮಾಡಿದ್ವಿ ಅಂದರೆ ಯಾವುದೆಲ್ಲ ಕಸ್ಟಮರ್ ಫೀಡ್ಬ್ಯಾಕ್ ಇರ್ಬೋದು, ಇಲ್ಲ ಅಂದರೆ ನಮ್ಮ OEM ಫೀಡ್ಬ್ಯಾಕ್ ಇರ್ಬೋದು. ಸೊ ಇದೆಲ್ಲದನ್ನು ಕೂಡ ನೋಡ್ಕೊಂಡು ಇದರ ಬ್ಯಾಟ್ರಿ ಪ್ಯಾಕ್ ಇರ್ಬೋದು, ಬ್ಯಾಟ್ರಿ ವಾರಂಟಿ ಇರ್ಬೋದು, ಆಮೇಲೆ ವೆಹಿಕಲ್ ಇರ್ಬೋದು, ವೆಹಿಕಲ್ ಪಾರ್ಟ್ಸ್ಗಳಿರ್ಬೋದು. ಸೊ ಈ ಒಂದು ಪ್ರತಿಯೊಂದು ಸ್ಟೇಜೆಲ್ಲ ನೋಡ್ಕೊಂಡು ಬಂದಮೇಲೆ ಸೊ ಇದೆಲ್ಲ ಏನಾಗುತ್ತೆ, ನಾವು ಡಿಪೆಂಡೆನ್ಸಿ ಜಾಸ್ತಿ ಅನ್ನಿಸ್ತಾ ಇತ್ತು. ಸೊ ಡೇ ಬೈ ಡೇ, ಯಾಕೆಂದರೆ ಕಸ್ಟಮರ್ಗೆ ನಾವೊಂದು ಫ್ರಂಟ್ ಫೇಸಲ್ಲಿ ಇರ್ತೀವಿ, ಕಸ್ಟಮರ್ ನಮ್ಮ ಮೇಲೆ ಡಿಪೆಂಡೆನ್ಸಿ ಆಗಿರ್ತಾರೆ. ಅದೇ ಥರ ಏನಾಗುತ್ತೆ ಈ ಕಡೆ OEM ಕಡೆಯಿಂದ ಅಂದರೆ ಮ್ಯಾನುಫ್ಯಾಕ್ಚರ್ ಕರೆಕ್ಟಾಗಿ ನಮಗೆ ರೆಸ್ಪಾನ್ಸ್ ಮಾಡಿ ನಮಗೆ ಸ್ಪೇರ್ ಪಾರ್ಟ್ ಇಲ್ಲ ವಾರಂಟಿ ಕರೆಕ್ಟಾಗಿ ಕೊಡಲಿಲ್ಲ ಅಂತ ಅಂದಾಗ
ಸೊ ಕಸ್ಟಮರ್ ಏನು ಅನ್ಸೋದು, ಸೊ ಪುನೀತ್ ಬಂದ್ಬಿಟ್ಟು ಕೆಟ್ಟವನು ಅಂತ ಅನ್ಸುತ್ತೆ ಹೊರತು ಕಂಪ್ನಿಯವ್ನು ಕೆಟ್ಟವನು ಅಂತ ಅನ್ಸಲ್ಲ. ಸೊ ಅದಕ್ಕೋಸ್ಕರ ನಾವೀಗ ಏನು ಮಾಡಿದ್ವಿ, ನಮ್ಮದೇ ಆದ ಒಂದು ಕಂಪ್ನಿ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು, ಸೊ ಒಂದು ಕನ್ನಡಿಗರ ಕಂಪ್ನಿ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಇವಾಗ ನಮ್ಮ ಮೇವ್ ಎನರ್ಜಿ ಅಂತ ಅಂದರೆ ಮನೆಗೊಂದು ಇ ವಿ ಅನ್ನೋ ಒಂದು ಕಾನ್ಸೆಪ್ಟ್ ಆ್ಯಕ್ಚುಲಾಗಿ. ಸೊ ಮೇವ್ ಎನರ್ಜಿ ಒಂದು ಕಂಪ್ನಿನ ನಾವೀಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಟ್ರಿ ಇರ್ಬೋದು, ಸೊ ವೆಹಿಕಲ್ ಇರ್ಬೋದು, ಸೊ ಪ್ರತಿಯೊಂದು ಕೂಡ ನಮ್ಮ ಇನ್ನೌಸಲ್ಲೇ ನಮಗೆ ಕೊಡೋದ್ರಿಂದ ಬೆಟರ್. ನಮಗೆ ಪರ್ಫಾರ್ಮೆನ್ಸ್ ಕೂಡ ಆಲ್ರೆಡಿ ನಾವು ಕೆಲವೊಂದು ಗಾಡಿಗಳು ಆಲ್ರೆಡಿ ಮಾರ್ಕೆಟಿಗೆ ಕೊಟ್ಟಿರೋದ್ರಿಂದ ಇಲ್ಲಿವರೆಗೂ ಕೂಡ ನಮಗೆ ಖುಷಿಯ ವಿಚಾರ ಏನು ಅಂತಂದರೆ ಟಿಲ್ ನಾವು ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ, ಕಸ್ಟಮರ್ ಕೂಡ ಖುಷಿಯಾಗಿದ್ದಾರೆ, ನಾವು ಕೂಡ ಖುಷಿಯಾಗಿದ್ದೀವಿ. ಸೊ ಇದೊಂದು ಮಾಡಲು ಆ್ಯಕ್ಚುಲಾಗಿ ಈ ಮಾಡಲ್ ಬಂದ್ಬಿಟ್ಟು ಮೇವ್ ಎನರ್ಜಿಯ MS ಮಾಡಲ್ ಅಂತ. ಈ ಮಾಡಲ್ಲು ಆ್ಯಕ್ಚುಲಾಗಿ ಬೇಸಿಕಲಿ ಯಾರೆಲ್ಲ ಸ್ವಲ್ಪ ಫ್ಯಾಟಿ ಇರ್ತಾರೆ, ಸ್ವಲ್ಪ ಲೋಡ್ ಜಾಸ್ತಿ ಬೇಕಾಗುತ್ತೆ, ಪವರ್ ಪಿಕಪ್ ಬೇಕಾಗುತ್ತೆ, ಅದರಲ್ಲೂ ನಮಗೆ ವಿತೌಟ್ ರಿಜಿಸ್ಟ್ರೇಷನ್ ಬೇಕೇ ಆಗುತ್ತೆ ಅಂದರೆ ಈ ಮಾಡಲ್ ಆ್ಯಕ್ಚುಲಾಗಿ ನಿಮಗೆ ಫಿಟ್ ಆಗುತ್ತೆ. ಸೊ ಇದು ಒಂದು ಸರಿ ಚಾರ್ಜ್ ಮಾಡಿ ಇದು ಕೂಡ ಅಷ್ಟೇ 60 ಕಿಲೋಮೀಟರ್ ಹೋಗುತ್ತೆ. ಈವನ್ 100 ಕಿಲೋಮೀಟರ್ ಬೇಕು ಅಂದರೆ 100 ಕಿಲೋಮೀಟರ್ ಕೂಡ ಮಾಡ್ಕೊಡ್ಬೋದು. ಸೊ ಇದರ ಫ್ರಂಟಲ್ಲಿ ಬಂದುಬಿಟ್ಟು 12 ಇಂಚ್ ಟೈರ್ ಇರುತ್ತೆ. ಅದೇ ಥರ ರೇರಲ್ಲಿ ನಿಮಗೆ 10 ಇಂಚ್ ಟೈರ್ ಇರುತ್ತೆ. ಸೊ ಬ್ಯಾಲೆನ್ಸಿಂಗ್ ನಿಮಗೆ ಈಸಿಯಾಗಿ ಸಿಗುತ್ತೆ, ಇದು ತೊಂದರೆ ಇಲ್ಲ. ಸೊ ಅದೇ ಥರನೇ ಇದು ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಪ್ರೊಜೆಕ್ಟರ್ ಹೆಡ್ಲ್ಯಾಂಪು. ಸೊ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಈ ಅವಾಗವಾಗ ಬಲ್ಪ್ದು ಇಶ್ಯೂಗಳು ಇದರಲ್ಲಿ ಬರೋಲ್ಲ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಇವಾಗ ಹೈ ಎಂಡ್ ಇದರಲ್ಲಿ ಬಂದಿರುವಂಥ ಒಂದು ವರ್ಷನ್ ಇದು ಆ್ಯಕ್ಚುಲಾಗಿ. ಸೊ ಇನ್ನು ಫ್ರಂಟಲ್ಲಿ ಜಾಗನೂ ಅಷ್ಟೇ, ನೀವು ಏನಾದ್ರು ಸಪೋಸ್ ಇಲ್ಲ ಬ್ಯಾಗಿನ ಆ ಥರದ್ದು ಇಡಬೇಕು ಅಂತ ಅಂದರೆ ಸೊ ನಿಮಗೆ ಸಫಿಷಿಯೆಂಟ್ ಇಲ್ಲಿ ಸ್ಪೇಸ್ ಇದೆ. ಸೊ ಆರಾಮಾಗಿ ಸಫಿಷಿಯೆಂಟ್ ಸ್ಪೇಸನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಪ್ಲಸ್ ಇಲ್ಲಿ ಸಪೋಸ್ ಕೋ ಪ್ಯಾಸೆಂಜರ್ ಕುತ್ಕೊಳ್ಳೋಕೆ ಕೂಡ ಅಷ್ಟೇ ವೆರಿ ಪವರ್ಫುಲ್ ಫುಟ್ ರೆಸ್ಟನ್ನು ಇಲ್ಲಿ ಇದು ಮಾಡಿರೋವಂಥದ್ದು. ಸೊ ಇದರಲ್ಲೂ ಕೂಡ ಅಷ್ಟೇ ತುಂಬಾ ಕೆಲವೊಂದು ಫೀಚರ್ಸ್ಗಳಿದೆ, ತುಂಬ ರಿವರ್ಸ್ ಗೇರ್ ಇರ್ಬೋದು, ಆಮೇಲೆ ನೆಕ್ಸ್ಟ್ ತುಂಬಾ ಫೀಚರ್ಸ್ಗಳಿದೆ ಆ್ಯಕ್ಚುಲಾಗಿ. ಸೊ ನೀವು ಬಂದು ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಕಂಪ್ಲೀಟ್ ವಿಚಾರನ ತಿಳಿಸ್ಕೊಡ್ತಾರೆ. 80,000 ಆಗುತ್ತೆ ಇದು. ಸೊ ಈ ಒಂದು ವೆಹಿಕಲ್ ಬಂದ್ಬಿಟ್ಟು 80,000 ರೂಪಾಯಿ ಆನ್ ರೋಡ್ ಆಗುತ್ತೆ. 80,000 ರೂಪಾಯಿಗೆ ನಿಮಗೆ ಜೊತೆಗೆ ಒಂದು ಲ್ಯಾಪ್ಟಾಪ್ ಕೂಡ ಕಂಪ್ಲೀಟ್ ಫ್ರೀಯಾಗಿ ಸಿಗುತ್ತೆ. ಓಕೆ, ಎಲ್ಲ ಮಾಡಲ್ಗೂ ಸೇಮ್ ಲ್ಯಾಪ್ಟಾಪ್, ಎಲ್ಲ ಮಾಡಲು ಕೂಡ ಸೇಮ್ ಲ್ಯಾಪ್ಟಾಪ್. ಈಗೇನು ಇನ್ನೊಂದು ಆ್ಯಕ್ಚುಲಾಗಿ ಅದು ಲಾಸ್ಟಲ್ಲಿ ಹೇಳ್ತೀನಿ. ಸೊ ವಾಚ್ ಮಾಡ್ತಾರೆ. ಇನ್ನೊಂದೇನು ಅಂತ ಅಂದರೆ ಸೊ ನೆಕ್ಸ್ಟ್ ಮಾಡಲ್ ಆ್ಯಕ್ಚುಲಾಗಿ ಸೊ ಇದು ಬಂದ್ಬಿಟ್ಟು ಮೇವ್ ಎನರ್ಜಿಯ CS ಮಾಡಲ್ ಅಂತ. ಇದು ಒಂದು ಸರಿ ಚಾರ್ಜ್ ಮಾಡಿದರೆ ಅಪ್ ಟು 200 ಕಿಲೋಮೀಟ್ರ್ ಹೋಗುವಂಥ ಒಂದು ವೆಹಿಕಲ್ ಅಂತಲೂ ಕೂಡ ಹೇಳೋದಕ್ಕೆ ಇದು ಇಷ್ಟ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಡಿಸ್ಕ್ ಬ್ರೇಕ್ ಇರುವಂಥದ್ದು ವೆರಿ ಪವರ್ಫುಲ್ ವೆಹಿಕಲ್ ಅಂತಲೂ ಹೇಳ್ಬೋದು. RTO ಇಂದ ರಿಜಿಸ್ಟ್ರೇಷನ್ ಆಗುತ್ತೆ, ನಿಮಗೆ ಇನ್ಶೂರೆನ್ಸ್ ಎಲ್ಲದೂ ಕೂಡ ಇರುತ್ತೆ. ಸೊ ಈ ಒಂದು ವೆಹಿಕಲ್ನ ಪ್ರೈಸ್ ಬಂದುಬಿಟ್ಟು 1,30,30,000 ರೂಪಾಯಿ ಆನ್ ರೋಡ್ ಪ್ರೈಸ್ ಆಗುತ್ತೆ. ಎಗೇನ್ ಇದಕ್ಕೂ ಕೂಡ ನಿಮಗೆ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ, ಪ್ಲಸ್ ನಿಮಗೆ ಆಕ್ಸರೀಸ್ ಎಲ್ಲ ಬೇಕು ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಬಟ್ ಇದು ನಮ್ಮ ಒಂದು ಹಾಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಬೇಸ್ ವರ್ಷನ್ನಲ್ಲಿ ಬರುವಂಥದ್ದು. ನಮಗೆ ಇಲ್ಲ ಸರ್ 130 ನಮಗೆ ಕಾಸ್ಟ್ಲಿ ಆಯಿತು ಅಂತ ಅಂದರೆ ನಿಮಗೆ 100 ಕಿಲೋಮೀಟ್ರ್ ಕೂಡ ಇದರಲ್ಲಿ ಸಿಗುತ್ತೆ. ಸೊ ರಿಕ್ವೈರ್ಮೆಂಟ್ ನಿಮಗೆ 100 ಕಿಲೋಮೀಟರ್ ಅಂದರೆ 200 ಕಿಲೋಮೀಟರ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು. ಸೊ 100 ಕಿಲೋಮೀಟ್ರ್ ಕೂಡ ಸಿಗುತ್ತೆ. ಸೊ ಅದು ಕೂಡ ಒಂದು ಪ್ರೈಸ್ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಸೊ ಅದು ಕೂಡ ನೀವು ಬಂದು ಇಲ್ಲಿ ನೀವು ವಿಚಾರನ ತಿಳ್ಕೊಬೋದು. ಸೊ ಅದ್ರ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಮೇವ್ ಎನರ್ಜಿಯ J10 ಮಾಡಲ್ ಇದು. ಸೊ J10 ಮಾಡಲ್ ಬಂದ್ಬಿಟ್ಟು ಇದು ನಮ್ಮ ಒಂದು ಪ್ರೀಮಿಯಮ್ ಎಲೆಕ್ಟ್ರಿಕಲ್ ವೆಹಿಕಲ್ ಇಲ್ಲಿ ಲಿಸ್ಟಲ್ಲಿ ಇರುವಂಥದ್ದು. ಸೊ ಈ ಒಂದು ವೆಹಿಕಲ್ ಹೆಡ್ಲೈಟ್ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ LED ಸಿಸ್ಟಮ್ ಇರೋದು, ಯಾವುದೇ ಬಲ್ಬ್ ಸಿಸ್ಟಮ್ ಅಲ್ಲ, LED ಸಿಸ್ಟಮ್ ಇರೋದು. ಇಲ್ಲೂ ಕೂಡ DLR ಸಿಸ್ಟಮ್ ಇದರಲ್ಲಿ ಇರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಇದರಲ್ಲಿ ಕ್ರೂಸ್ ಕಂಟ್ರೋಲರ್ ಇದೆ. ಸೊ ನೀವು ಸಪೋಸ್ ಹೈವೇನಲ್ಲಿ ಹೋಗಬೇಕು, ಲಾಂಗ್ ಡ್ರೈವ್ ಮಾಡಬೇಕು ಅಂತ ಅಂದರೆ ಕೈಗೆಲ್ಲ ಪೇನ್ ಆಗುತ್ತೆ ಅಂದರೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಬಿಟ್ರೆ ಸಾಕು, ಗಾಡಿ ಅದ್ರ ಪಾಡಿಗೆ ಅದು ಸರ್ವೀಸಾಗಿ ಹೋಗ್ತಾ ಇರುತ್ತೆ. ನೀವು ಎಷ್ಟು ಕಿಲೋಮೀಟರ್ ಆದರೂ ಅಪ್ಪರ್ ಬರಲಿ ಡೌನ್ ಬರಲಿ ಆರಾಮಾಗಿ ಹೋಗ್ತಾ ಇರುತ್ತೆ, ಯಾವ ಟೆನ್ಷನ್ ಕೂಡ ಇರಲ್ಲ. ಸೊ ಇದು ಎಗೇನ್ ಇದು ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ವೆಹಿಕಲ್ನ ಪ್ರೈಸ್ ಬಂದುಬಿಟ್ಟು 1,35,000 ರೂಪಾಯಿ ಆನ್ ರೋಡ್ ಪ್ರೈಸು. ಟಾಪ್ ಎಂಡ್ ವರ್ಷನ್ ಅಂದರೆ 200 ಕಿಲೋಮೀಟ್ರ್ ಬೇಕು ಅಂತ ಅಂದರೆ 1,35,000 ರೂಪಾಯಿ ಆಗುತ್ತೆ. ಇಲ್ಲ ನಮಗೆ 100 ಕಿಲೋಮೀಟ್ರ್ ಬೇಕು ಅಂದರೆ ಅಗೇನ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಒಂದು ವೆಹಿಕಲ್ನ ನಿಮಗೆ ಇನ್ನೊಂದು ಬಿಲ್ಡ್ ಕ್ವಾಲಿಟಿ ಇರ್ಬೋದು, ಸೀಟ್ ಲೆಂತ್ ಇರ್ಬೋದು, ಸೊ ಪ್ರತಿಯೊಂದು ಕೂಡ ನಿಮಗೆ ಯಾವುದೇ ರೀತಿ ಶಾರ್ಟೇಜ್ ಅಂತ ಏನು ಕಾಣಿಸ್ತಾ ಇಲ್ಲ. ಆ ರೀತಿ ವೆಹಿಕಲ್ನ ಕಂಪ್ಲೀಟಾಗಿ ಬಿಲ್ಡ್ ಮಾಡಿರುವಂಥದ್ದು. ಸೊ ಇದ್ರದ್ದು ಕೂಡ ನೀವು ಈಸಿಯಾಗಿ ನೀವು ಬೈ ಮಾಡ್ಬೋದು. ಇದಕ್ಕೂ ಕೂಡ ಹೇಗೆ ನಮ್ಮ ಒಂದು ಎಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಈಸಿ EMI ಆಪ್ಷನ್ ಕೂಡ ಇದೆ. ಓಕೆ, ಸೊ EMI ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟು ಆಫರ್ ಆಲ್ರೆಡಿ ಹೇಳಿದ್ವಿ, ಸೊ ಆಫರ್ ಕೂಡ ಸಿಗುತ್ತೆ. ಇನ್ನೊಂದು ಇದರಲ್ಲಿ ಲ್ಯಾಪ್ಟಾಪ್ ಬೆನಿಫಿಟ್ ತೊಗೋಬೇಕು ಅಂತಂದರೆ ಯಾರಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ನಮ್ಮ ವೆಹಿಕಲ್ ಯಾವುದೇ ವೆಹಿಕಲ್ಲು ಕೂಡ ಬುಕ್ ಮಾಡಿದರೆ ನಿಮಗೆ ಆ ಒಂದು ಡೆಲಿವರಿ ಟೈಮಲ್ಲಿ ಸೊ ನಿಮಗೆ ಈ ಒಂದು ಲ್ಯಾಪ್ಟಾಪು ಕಂಪ್ಲೀಟ್ ಫ್ರೀಯಾಗಿ ಸಿಗುತ್ತೆ, ಯಾವುದೇ ರೀತಿ ಅಡಿಷನಲ್ ಕಾಸ್ಟ್ ಇರಲ್ಲ. ಸೊ ಇನ್ನೊಂದು ವಿಚಾರ, ಸೊ ನಮ್ಮ ಒಂದು ವೆಹಿಕಲ್ನ ವಾರಂಟಿ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಒಂದು ವೆಹಿಕಲ್ ಬಂದುಬಿಟ್ಟು ನಮ್ಮದೇ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇವಾಗ ಸೊ ನಮ್ಮ ಹೈ ಸ್ಪೀಡ್ ವೆಹಿಕಲ್ದು 5 ವರ್ಷ ವಾರಂಟಿ 1,00,000 ಕಿಲೋಮೀಟರ್. ಸೊ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, 5 ವರ್ಷ ವಾರಂಟಿ 1,00,000 ಕಿಲೋಮೀಟರ್ ಇರುತ್ತೆ. ಅದೇ ಥರ ಲೋ ಸ್ಪೀಡ್ ವೆಹಿಕಲ್ಲು 5 ವರ್ಷ ವಾರಂಟಿ 50,000 ಕಿಲೋಮೀಟರ್ ನಿಮಗೆ ಸಿಗುತ್ತೆ. ಸೀಟ್ ಕೆಳಗೆ ಎಲ್ಲದೂ ಕೂಡ ಡಿಟ್ಯಾಚಬಲ್. ನೀವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇತ್ತು ಅಂದರೆ ಬ್ಯಾಟ್ರಿ ರಿಮೂವ್ ಮಾಡ್ಕೊಂಡು ತಗೊಂಡೋಗಿ ನೀವು ಚಾರ್ಜ್ ಹಾಕೋಬೋದು. ಸೊ ಅದು ಬೆಸ್ಟ್ ನಿಮಗೆ ಆಪರ್ಚುನಿಟಿ ಇದರಲ್ಲಿ ಸಿಗುವಂಥದ್ದು. ಇದು ನಿಮಗೆ ಬೇರೆ ಇದರಲ್ಲಿ
ಏನೋ ಫಿಕ್ಸ್ಡ್ ಬ್ಯಾಟ್ರಿ ಇರುತ್ತೆ. ಸೊ ಬೇರೆ ವೆಹಿಕಲ್ಗಳೆಲ್ಲ ಹೋದರೆ ಇದಾದ್ರೆ ನೀವು ಆರಾಮ ಫಸ್ಟ್ ಫ್ಲೋರ್ಲಿ ಇದೀನಿಲ್ಲ ಸೆಕೆಂಡ್ ಫ್ಲೋರ್ಲಿ ಇದೀನಿ, ಸೊ ಕೆಳಗಡೆ ಓನರು ಬಿಡ್ತಾ ಇಲ್ಲ ಅಂತಂದರೆ ಆರಾಮಾಗಿ ಬ್ಯಾಟ್ರಿ ಬಿಟ್ಕೊಂಡು ತಗೊಂಡು ಮಾಡಿ ಚಾರ್ಜ್ ಮಾಡ್ಕೊಂಡು ಒಂದು ಈಸಿಯಾಗಿ ಹಾಕೋಬಹುದು. ಸೊ ಬ್ಯಾಟ್ರಿ ಕೂಡ ಅಷ್ಟೇ ಒಂದು 8 ರಿಂದ 10 kg ವೆಯ್ಟ್ ಇರುತ್ತೆ. ಇಲ್ಲ ಹೈಯರ್ ಕೆಪಾಸಿಟಿ ಬೇಕು ಅಂದರೆ ಒಂದು 15 kg ಮ್ಯಾಕ್ಸಿಮಮ್ ಇರುತ್ತೆ ಅಷ್ಟೇ. ಇದನ್ನ ಆ್ಯಕ್ಚುಲಿ ಮೇವ್ ಎನರ್ಜಿನ ಬರೀ ಬೆಂಗಳೂರಿಗೆ ಬಂದು ಖರೀದಿ ಮಾಡಬೇಕಿಲ್ಲ, ಇಲ್ಲ ಎಲ್ಲ ಕಡೆದು ಕೂಡ ಆಲ್ರೆಡಿ ಮೈ ವಿ ಸ್ಟೋರ್ ಎಲ್ಲ ಇದೆ, ಅಲ್ಲೂ ಕೂಡ ಅವರು ಮಾಡ್ಬೋದು. ಇಲ್ಲ ಆನ್ಲೈನ್ ಆಲ್ರೆಡಿ ಅಮೆಝಾನಲ್ಲಿ ಇದೀವಿ, ಸೊ ಫ್ಲಿಪ್ಕಾರ್ಟ್ಲು ಕೂಡ ಅಡಾಪ್ಟ್ ಮಾಡ್ತಾ ಇದೀವಿ. ಅಮೆಝಾನಲ್ಲಿ ಬೈಕ್ ಅಮೆಝಾನಲ್ಲೂ ಆಲ್ರೆಡಿ ನಮ್ಮ ಸ್ಕೂಟರ್ಗಳು ಸಿಗ್ತಾ ಇದಾವೆ, ಅವರೇ ಡೆಲಿವರಿ ಮಾಡ್ಬಿಡ್ತಾರೆ. ಅವರೇ ಡೆಲಿವರಿ ಮಾಡ್ತಾರೆ, ಇಲ್ಲ ನಮ್ಮ ವೇರ್ ಹೌಸ್ನಲ್ಲಿ ಕೂಡ ಡೆಲಿವರಿ ಆಗುತ್ತೆ. ಆ್ಯಕ್ಚುಲಿ ಇನ್ನೊಂದೇನಂದ್ರೆ ಇದು ಬೆಸ್ಟ್ ಆಪ್ಷನ್ನು. ಈಗ ಅಮೆಝಾನ್ ಇವೆಲ್ಲ ಟ್ರಸ್ಟೆಡ್ ವೆಬ್ಸೈಟ್ಸ್ ಆಗಿರೋದ್ರಿಂದ ಏನು ಅಂದರೆ ಸರ್ವಿಸ್ ಆಗಲಿ ಮತ್ತು ಏನಾದರೂ ವಾರಂಟಿ ಆಗಲಿ ನೀವು ಕವರ್ ಮಾಡೋದಾದರೆ ಈಸಿಯಾಗಿ ಕವರ್ ಮಾಡ್ಕೊಬೋದು. ಕೆಲವೊಂದು ಲೋಕಲ್ ಪ್ರಾಡಕ್ಟ್ಸ್ಗಳು ಏನಾದ್ರು ಮಾಡಿದಾಗ, ಕೆಲವೊಂದು ನಾನು ಒಂದು ಪ್ರಮೋಷನ್ ಮಾಡಿದಾಗ ಕೆಲವೊಂದು ಲೋಕಲ್ ಪ್ರಾಡಕ್ಟ್ಗಳು ನಂಬರ್ ಕೊಟ್ಟಿರ್ತೀವಿ, ಕೊನೆಗೆ ನಂಬರ್ಗೆ ರೆಸ್ಪಾನ್ಸೇ ಮಾಡ್ತಾರಲ್ಲ, ಅಂಥ ಟೈಮಲ್ಲಿ ಇನ್ ಕೇಸ್ ಅಮೆಝಾನಲ್ಲಿ ಖರೀದಿ ಮಾಡಿದರೆ ಅದೊಂದು ಟ್ರಸ್ಟೆಡ್ ವೆಬ್ಸೈಟ್ ಆಗಿರೋದ್ರಿಂದ ಅವರು ಸುಮ್ಮನೆ ತಗೊಳ್ಳಲ್ಲ ಯಾವುದು ವೆಹಿಕಲ್ಗಳನ್ನ. ಹಂಗಾಗಿ ನೀವು ಅಮೆಝಾನ್ ಮುಖಾಂತರನೂ ಖರೀದಿ ಮಾಡ್ಬೋದು. ಆಮೇಲೆ ಈಗ ಎಷ್ಟು ಔಟ್ಲೆಟ್ಸ್ ಇದೆ, ಯಾವ್ಯಾವ ಡಿಸ್ಟಿಕಲ್ಲೆಲ್ಲ ಇದೆ? ಎಲ್ಲ ಕಡೆ ಇದೆ ಆಲ್ರೆಡಿ. ಶಿಕಾರಿಪುರ ಇದೆ, ತರೀಕೆರೆ ಇದೆ, ಹಿರಿಯೂರು ಇದೆ, ನೆಕ್ಸ್ಟು ಬೆಳಗಾಂ ಇದೆ, ಆಮೇಲೆ ನೆಕ್ಸ್ಟು ಸಿಂಧನೂರು ಇದೆ. ಸೊ ಆಲ್ಮೋಸ್ಟ್ ಮತ್ತೆ ಮೈಸೂರು ಇರ್ಬೋದು, ಆ ಕಡೆ ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಸೊ ಆಮೇಲೆ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು. ಸೊ ಈ ಕಡೆ ಎಲ್ಲ ಕಡೆ ಕೂಡ ಇದೆ ಆಕ್ಚುಲಿ. ಸೊ ಇಷ್ಟು ಮೇಜರ್ ಆಗಿ ಪ್ರತಿಯೊಂದು ವೆಹಿಕಲ್ಗಳದ್ದು ಮತ್ತೆ ವಾರಂಟಿಗಳದ್ದು ಮತ್ತೆ ಒಳ್ಳೆ ಮೈಲೇಜ್ಗಳು ಸೊ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಒಂದು ಬೆನಿಫಿಟ್ ಪ್ರತಿಯೊಬ್ಬರು ಕೂಡ ಇಷ್ಟು ಕಡಿಮೆ ಪ್ರೈಸಲ್ಲಿ ಸಿಗ್ತಿರೋವಂಥದ್ದು. ಓಕೆ ಫೈನ್. ಈಗ ಏನೇ ಎನ್ಕ್ವೈರಿ ಇದ್ರು, ತುಂಬ ಎನ್ಕ್ವೈರೀಸ್ಗಳು ನಿಮಗೆ ತಲೆಯಲ್ಲಿ ಬರ್ತಾ ಇರುತ್ತೆ. ಏನೇ ಕ್ವಶನ್ ಕೇಳಬೇಕು ಅಂತ ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋನ್ ಮಾಡಿ, ಇವ್ರದ್ದೇ ಸ್ಟೋರ್ ನಂಬರ್ ಆಗಿರುತ್ತೆ, ಆ ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ. ನೀವು ಬಂದು ಬೆಂಗಳೂರಲ್ಲಿರೋರೆಲ್ಲ ಬಂದು ಈ ಸ್ಟೋರ್ನ ಇಲ್ಲಿ ವಿಸಿಟ್ ಮಾಡ್ಬೋದು. ಅಡ್ರೆಸ್ ಎಕ್ಸಾಕ್ಟ್ಲಿ ಪುನೀತ್ ಅವರು? ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಮೈ ವಿ ಸ್ಟೋರ್ ಇಲ್ಲ ಮೇವ್ ಎನರ್ಜಿ, ರಾಜೇಶ್ ನಗರ, ರಾಜ್ಕುಮಾರ್ ರೋಡ್, ಆಪೋಸಿಟ್ ICICI ಬ್ಯಾಂಕು, ಇಲ್ಲಾಂದ್ರೆ ನವರಂಬರ್ ಸಿಗ್ನಲ್. ಸೊ 2 ಲೊಕೇಶನ್ ಕೂಡ ಸಿಗುವಂಥದ್ದು. ಸೊ ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಈ ಒಂದು ಆಫರ್ ಬಂದ್ಬಿಟ್ಟು ಜೂನ್ 1ನೇ ತಾರೀಕಿಂದ ಜೂನ್ 30ನೇ ತಾರೀಕುವರೆಗೂ 150 ವೆಹಿಕಲ್ಗೆ ಮಾತ್ರ ರಿಸರ್ವ್ ಮಾಡಿರುವಂಥದ್ದು. ಆಮೇಲೆ 150 ಆದ್ಮೇಲೆ ಬಂದ್ರೆ ಸೊ ದಯವಿಟ್ಟು ನಾವು ಜವಾಬ್ದಾರಿ ಅಲ್ಲ. ಅಪ್ಪೋ ಅದು ಬೇರೆ ಒಂದು 2-3 ತಿಂಗಳು ಆದ್ಮೇಲೆ ವಿಡಿಯೋ ನೋಡ್ಬಿಟ್ಟು ಬಂದು ಅವೆಲ್ಲ ಇರೋದಿಲ್ಲ. ಡೇಟ್ ನೋಡ್ಕೊಳ್ಳಿ, ಅಪ್ಲೋಡ್ ಆಗಿರೋ ವಿಡಿಯೋ ಅವ್ರು ಹೇಳಿ ಡೇಟ್ ಒಳಗೆ ಬಂದ್ರೆ ಮಾತ್ರ ಆಫರ್, ಆಮೇಲೆ ಇರಲ್ಲ. ಓಕೆ ಬಂಧುಗಳೇ, ಮಾಹಿತಿ ಚೆನ್ನಾಗಿ ಸಿಕ್ತು ಅಂತ ಅನ್ಕೊಂತೀನಿ. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗಲಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.